ಪ್ರಶ್ನೆ 1. ಭಾರತದ ಸ್ವಾತಂತ್ರ್ಯದ ಸಮಯದಲ್ಲಿ ದೇಶೀಯ ಸಂಸ್ಥಾನಗಳ ವಿಲೀನೀಕರಣದ ಜವಾಬ್ದಾರಿಯನ್ನು ಹೊತ್ತಿದ್ದ ಪ್ರಮುಖ ನಾಯಕ ಯಾರು? ಆಪ್ಷನ್ ಎ ಸರ್ದಾರ್ ವಲ್ಲಭಭಾಯಿ ಪಟೇಲ್, ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಸಿ ಮಹಾತ್ಮ ಗಾಂಧಿ, ಆಪ್ಷನ್ ಡಿ BR ಅಂಬೇಡ್ಕರ್. ಸರಿಯಾದ ಉತ್ತರ ಆಪ್ಷನ್ ಎ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಪ್ರಶ್ನೆ 2. ಸಂಸ್ಥಾನಗಳನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸಲು ಬಳಸಿದ ಅಧಿಕೃತ ಒಪ್ಪಂದದ ಹೆಸರೇನು? ಆಪ್ಷನ್ ಎ ದೆಹಲಿ ಘೋಷಣೆ, ಆಪ್ಷನ್ ಬಿ ಸ್ವಾತಂತ್ರ್ಯದ ಒಪ್ಪಂದ, ಆಪ್ಷನ್ ಸಿ ಭಾರತ ಒಕ್ಕೂಟ ಪತ್ರ, ಆಪ್ಷನ್ ಡಿ ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೆಷನ್. ಸರಿಯಾದ ಉತ್ತರ ಆಪ್ಷನ್ ಡಿ ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೆಷನ್. ಪ್ರಶ್ನೆ 3. ಹೈದರಾಬಾದ್ ಸಂಸ್ಥಾನವನ್ನು ಭಾರತದೊಂದಿಗೆ ವಿಲೀನಗೊಳಿಸಲು ನಡೆಸಿದ ಸೇನಾ ಕಾರ್ಯಾಚರಣೆಯ ಹೆಸರೇನು? ಆಪ್ಷನ್ ಎ ಆಪರೇಷನ್ ಪೋಲೋ, ಆಪ್ಷನ್ ಬಿ ಆಪರೇಷನ್ ಶಕ್ತಿ, ಆಪ್ಷನ್ ಸಿ ಆಪರೇಷನ್ ವಿಜಯ, ಆಪ್ಷನ್ ಡಿ ಆಪರೇಷನ್ ಬ್ಲೂ ಸ್ಟಾರ್. ಸರಿಯಾದ ಉತ್ತರ ಆಪ್ಷನ್ ಎ ಆಪರೇಷನ್ ಪೋಲೋ. ಪ್ರಶ್ನೆ 4. ಜುನಾಗಢ್ ಸಂಸ್ಥಾನವು ಭಾರತದೊಂದಿಗೆ ವಿಲೀನಗೊಳ್ಳಲು ನಿರ್ಧರಿಸಿದ್ದು ಯಾವುದರ ಮೂಲಕ? ಆಪ್ಷನ್ ಎ ರಾಜನ ಇಚ್ಛೆಯಂತೆ, ಆಪ್ಷನ್ ಬಿ ಸುಪ್ರೀಂ ಕೋರ್ಟ್ ಆದೇಶ, ಆಪ್ಷನ್ ಸಿ ಸಾರ್ವಜನಿಕ ಜನಮತ ಸಂಗ್ರಹ, ಆಪ್ಷನ್ ಡಿ ಸೇನಾದಾಳಿ. ಸರಿಯಾದ ಉತ್ತರ ಆಪ್ಷನ್ ಸಿ ಸಾರ್ವಜನಿಕ ಜನಮತ ಸಂಗ್ರಹ. ಪ್ರಶ್ನೆ 5. ಕಾಶ್ಮೀರದ ರಾಜ ಹರಿಸಿಂಗ್ ಅವರು ಭಾರತದೊಂದಿಗೆ ವಿಲೀನ ಪತ್ರಕ್ಕೆ ಸಹಿ ಹಾಕಲು ಮುಖ್ಯ ಕಾರಣವೇನು? ಆಪ್ಷನ್ ಎ ಭಾರತ ಸರ್ಕಾರ ನೀಡಿದ ಹಣ, ಆಪ್ಷನ್ ಬಿ ಪಾಕಿಸ್ತಾನದ ಬೆಂಬಲಿತ ಬುಡಕಟ್ಟು ಜನಾಂಗದವರ ಆಕ್ರಮಣ, ಆಪ್ಷನ್ ಸಿ ಬ್ರಿಟಿಷರ ಒತ್ತಾಯ, ಆಪ್ಷನ್ ಡಿ ಸಂಸ್ಥಾನದ ಜನರ ದಂಗೆ. ಸರಿಯಾದ ಉತ್ತರ ಆಪ್ಷನ್ ಬಿ ಪಾಕಿಸ್ತಾನದ ಬೆಂಬಲಿತ ಬುಡಕಟ್ಟು ಜನಾಂಗದವರ ಆಕ್ರಮಣ. ಕನ್ನಡ ರಸಪ್ರಶ್ನೆಗಳಿಗಾಗಿ ಪ್ಲೀಸ್ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಮತ್ತು ಫಾಲೋ ಮಾಡಿ.